ಕಕ್ಕುಸ್ ಮಾಡಿದ್ದೆಲ್ಲ ರೋಡಲ್ಲಿ ಹೋಗ್ತಾ ಉಂಟು. ಅದಕ್ಕೆ ಕರೆಕ್ಟಾಗಿ ಪೈಪೇ ಹಾಕಿಲ್ಲ, ಪೈಪ್ ಮೇಲೇನೆ ಹಾಕಿದ್ದಾರೆ. ಅವರ ಗಾಡಿ ಹೋಗುದಿಲ್ಲಿ, ಅವರ ಗಾಡಿ ಹೋಗಿ ಪೈಪೆಲ್ಲ ಇದಾಗಿ ಎಲ್ಲ ರೋಡ್ನಲ್ಲಿ ಹೋಗ್ತಾ ಉಂಟೆಲ್ಲ. ಸ್ಮೆಲ್ ಬರುವುದು, ಸ್ಮೆಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲ ಯಾರು ಸಹ ಕಸ್ಟಮರ್ ಸಹ ಬರುವುದಿಲ್ಲ. ಅವರು ಬಿಲ್ಡಿಂಗ್ ಮಾಡ್ತಾರೆ, ಏನು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಡೆಂಗು ಜ್ವರ ಮಲೇರಿಯಾ ಎಲ್ಲ ಉಂಟು. ಏನು ಎಷ್ಟು ಹೇಳಿದ್ರು ಕೇಳುದಿಲ್ಲ, ಎಲ್ಲ ಗಲೀಜಿಡಿ ನೋಡಿ. ಡ್ರೈನೇಜ್ ಓಪನ್ ಆಗೋದು, ಅಲ್ಲಿ ಮೇಲೆ ಪಯ್ಯನವರೆಲ್ಲ ಇದ್ದಾರೆ, ಅವರು ಟಾಯ್ಲೆಟ್ ಇದೆಲ್ಲ ಯೂಸ್ ಮಾಡ್ತಾರೆ. ಇಷ್ಟು ಸಣ್ಣ ಚೇಂಬರ್ ಇದು ನೋಡಿ, ಸಣ್ಣ ಚೇಂಬರ್ ಇದಾಗಿ ಈ ಪೈಪ್ ಹೊಡೆದೆಲ್ಲ ಲೀಕ್ ಆಗ್ತಾ ಉಂಟು. ಪೈಪು ರಿಪೇರಿ ಮಾಡೋದೇ ಇಲ್ಲ. ಈ ಬಿಲ್ಡಿಂಗ್ನವ್ರಿಗೆ ಹೇಳುವಾಗ ಅವರು ಇವರನ್ನು ತೋರಿಸ್ತಾರೆ, ಇವರು ಅವರನ್ನು ತೋರಿಸ್ತಾರೆ. ಇಲ್ಲಿ ನಮ್ಮ ಅಂಗಡಿಯವ್ರಿಗೆ ಎಲ್ಲರಿಗೂ ಡೆಂಗಿ ಮಲೇರಿಯಾ ಬಂದು ಹೋಗಿದೆ. ಮಲೇರಿಯಾದವರು ಟೆಸ್ಟ್ ಮಾಡುವವರೆಲ್ಲ ಬರ್ತಾರೆ ಮೇಲೆ, ಅಲ್ಲಿಂದಲೇ ಸೀದಾ ಇದು ಮಾಡಿ ಅಲ್ಲಿಂದಲೇ ಹೋಗ್ತಾರೆ. ಈಗ ಅಲ್ಲಿ ಒಂದು ನಾಯಿ ಉಂಟು, ಆ ನಾಯಿಯನ್ನು ತೆಗಿಲಿಲ್ಲ, ಅದರ ಮೇಲೆ ಮಣ್ಣು ಹಾಕಿದ್ದು. ಇದು ನೋಡಿ, ಇಲ್ಲಿ ಗಾಡಿ ಅನ್ಲೋಡ್ ಮಾಡೋ ಜಾಗ, ಅದು ನಮ್ಮ ಶಾಪಲ್ಲ, ಇದು ಅನ್ಲೋಡ್ ಮಾಡೋ ಜಾಗ. ಇಲ್ಲಿ ಅನ್ಲೋಡ್ ಮಾಡೋಕ್ಕಾಗಲ್ಲ, ಫುಲ್ ಉದ್ದಕ್ಕೆ ನೀರು ಹೋಗ್ತಾ ಉಂಟು. ಅಲ್ಲಿ ಕಾರ್ಪೊರೇಷನ್ ಫೋನ್ ಮಾಡುವಾಗ ಅವ್ರು ತೆಗಿತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ಕಾರ್ಪೊರೇಟ್ ಹೇಳುವಾಗೂ ಅವರು ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ, ಅವರು ಬರ್ತಾ ಇಲ್ಲ. ದೊಡ್ಡವರ ಬಿಲ್ಡಿಂಗ್ ಅಲ್ಲ ಅದು ಕಟ್ಟೋದು, ಅದಕ್ಕಾಗಿ ಯಾರು ಬರ್ತಾ ಇಲ್ಲ. ವಾರಕ್ಕೊಮ್ಮೆ ಓಪನ್ ಆಗ್ತಾ ಉಂಟು ಇದು. 2-3 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಿದ್ದೇವೆ ನಾವು, ಆದರೆ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ ತುಂಬ ಗಲೀಜಾಗಿದೆ. ಇಲ್ಲಿ ವ್ಯಾಪಾರ ಮಾಡಲಿಕ್ಕಾಗಲ್ಲ, ಏನೂ ಆಗಲ್ಲ. ಎಲ್ಲ ಡ್ರೈನೇಜ್ ನೀರು ಹೋಗ್ತಾ ಇದೆ. ಅಲ್ಲಿ ಒಂದು ನಾಯಿ ಸತ್ತಿದೆ, ಅದು ತೆಗೀಲಿಲ್ಲ, ಅದಕ್ಕೆ ಮಣ್ಣು ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀರು ಕೂಡ ತುಂಬಿದೆ, ಆದರೂ ಯಾರು ಅದಕ್ಕೆ ರೆಸ್ಪಾನ್ಸೇ ಮಾಡಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಯಾರೂ ಬರಲ್ಲ. ಇಲ್ಲಿ 2-3 ಸರಿ ಬ್ಲಾಕ್ ಮಾಡಿದ್ದೇವೆ ಗಾಡಿ ಹೋಗಬಾರ್ದಂತ, ಆದರೂ ಅವರು ಏನು ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ನೋಡಿ ತುಂಬ ಗಲೀಜು, ಜನರಿಗೆಲ್ಲ ತುಂಬ ಉಪದ್ರ ಆಗುತ್ತೆ. ಗಾಡಿ ನಿಲ್ಲಿಸಿಗಾಗಲ್ಲ, ನಮ್ಮದು ಲೋಡ್ ಬಂದರೆ ಗಾಡಿ ಇಟ್ಟು ಖಾಲಿ ಮಾಡಲಿಕ್ಕಾಗಲ್ಲ. ಎಷ್ಟು ಸರಿ ಹೇಳಿದ್ರು ಅವ್ರಿಗೊಂದು ಇದೇ ಮಾಡಲ್ಲ. ಅವರು ಎಲ್ಲ ಅಂಗಡಿಯವರು ಟೆಸ್ಟ್ ಮಾಡಲಿಕ್ಕೆ ಬರ್ತಾರೆ, ಅವರು ಕಾರ್ಪೊರೇಷನ್ದವರು, ಡೆಂಗು ಉಂಟಾ ಮಲೇರಿಯಾ ಉಂಟಾ ಅಂತ. ಆದರೆ ಇದರ ಬಗ್ಗೆ ಯಾರು ಕೇರೆ ಮಾಡಲ್ಲ. ತುಂಬ ಸರಿ ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಇಲ್ಲಿ. ಅದಕ್ಕೆ ಇದು ಬಿಲ್ಡಿಂಗ್ ಓನರ್ ಯಾರು, ಅವ್ರ ಹತ್ರ ಮಾತಾಡಬೇಕು, ಅವರು ಬರ್ತಾ ಇಲ್ಲ. ಇಲ್ಲಿ ಕೆಲಸದವ್ರು ಹೇಳಿದ್ರೆ ನಮಗೆ ಗೊತ್ತಿಲ್ಲ, ಅವ್ರು ಮಾಡಬೇಕು, ಅವ್ರು ಬರಬೇಕಂತ ಹೇಳ್ತಾರೆ. ತುಂಬ ಸರಿ ಕಂಪ್ಲೇಂಟ್ ಮಾಡ್ತೀವಿ. ಇಲ್ಲಿ ನೋಡಿ ಗಲೀಜು, ತುಂಬ ಗಲೀಜು, ಅಲ್ಲಿವರೆಗೂ ಹೋಗುತ್ತೆ ನೀರು. ಸರ್ 3-4 ತಿಂಗಳಿನಿಂದ ಇಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ಉಂಟಲ್ಲ, ವೇಸ್ಟೇಜ್ ಎಲ್ಲ ಹೊರಗೆ ಬರ್ತಾ ಇದೆ. ಎಷ್ಟು ಸಲ ಕಂಪ್ಲೇಂಟ್ ಮಾಡಿದರೂ ಅವರು ತೆಗೆಯುವುದಿಲ್ಲ. ಒಮ್ಮೆ ಬಂದು ಸರಿ ಮಾಡಿ ಹೋಗ್ತಾರೆ, ಅದು ಮತ್ತೆ ಮರು ದಿವಸ ಹಾಗೆ ಆಗ್ತದೆ. ಅದು ಅವರದ್ದೇ ಲಾರಿ ಹೋಗಿ ಅಲ್ಲಿ ಡ್ರೈನೇಜ್ ಇದಾಗಿದೆ, ಬ್ಲಾಕ್ ಆಗಿದೆ ಕಟ್ಟಾಗಿ. ಅದನ್ನು ಒಮ್ಮೆ ಸರಿ ಮಾಡ್ತಾರೆ, ಮತ್ತೆ ಬಂದು ಸರಿ. ಇಲ್ಲಿ ಡೆಂಗು ಜ್ವರ ಮಲೇರಿಯಾ ಎಲ್ಲ ಉಂಟು. ಏನು ಎಷ್ಟು ಹೇಳಿದರೂ ಕೇಳುವುದಿಲ್ಲ, ಎಲ್ಲ ಗಲೀಜಿಡಿ ನೋಡಿ ಎಲ್ಲ ಕಡೆ ಆ ಸೈಡ್ನಲ್ಲಿ. ಯಾರ ಹತ್ರ ಎಷ್ಟು ಹೇಳಿದರೂ ಅವ್ರು ಕೇಳುವುದಿಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದರೆ. ಎಂತ ಇಲ್ಲಿ ಮೊನ್ನೆಯಿಂದ ನಮಗೆ ಅಲ್ಲಿ ಏನು ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಪ್ರತಿ ಅಂಗಡಿಯವರಿಗೆ ಇದು ಡ್ರೈನೇಜ್ ಬಂದು ಇದಾಗ್ತದೆ. ನಮಗೆ ಭಯಂಕರ ಇಲ್ಲಿ ಸಮಸ್ಯೆ ಅಂದರೆ ಸ್ಮೆಲ್ ಬರುವುದು, ಸ್ಮೆಲ್ಲಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲ ಯಾರು ಸಹ ಕಸ್ಟಮರ್ ಸಹ ಬರುವುದಿಲ್ಲ. ಅವರು ಬಿಲ್ಡಿಂಗ್ ಮಾಡ್ತಾರೆ, ಏನು ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಮಾಡಿದೆ, ಕಾರ್ಪೊರೇಷನ್ ಮಾಡಿದೆವು, ಕಾರ್ಪೊರೇಟ್ರ್ ಪೂರ್ಣಿಮಾಗೆ ಮಾಡಿದರು, ಏನು ರೆಸ್ಪಾನ್ಸ್ ತಗೊಳ್ಳಿಲ್ಲ. ಮತ್ತು ಎಂತ ಮಾಡೋದು ನಾವು? ಆ ಬಿಲ್ಡಿಂಗ್ ಆಗುತ್ತುಂಟು, ಅದರ ಇಷ್ಟು ಸಣ್ಣ ಪೈಪ್ ಹಾಕಿ ಕೊಟ್ಟಿದ್ದಾರೆ ಡ್ರೈನೇಜ್ಗೆ. ಮೊನ್ನೆ ಒಂದು ಕ್ಲೀನ್ ಮಾಡಿ ಹೋದು, ಇವತ್ತು ಕೂಡ ಬ್ಲಾಕ್. ಇಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗಿದೆ. ಹೊಸದಾಗಿ ಈ ಮಂಗಳೂರು ನಗರ ಪಾಲಿಕೆಯ ಹೆಸರಿನಲ್ಲಿ ಬಿಲ್ಡಿಂಗ್ ಆಗ್ತಾ ಇರುವಂಥ ಈ ಬಿಲ್ಡಿಂಗಿನ ಸರೌಂಡಿಂಗಿನಲ್ಲಿ ಸಂಪೂರ್ಣವಾಗಿ ಹಾಳಾಗಿದೆ. ಇದರಲ್ಲಿ ಡ್ರೈನೇಜ್ ಹೊರಗೆ ಬರ್ತದುಂಟು, ನಾಯಿ ಸತ್ರ ತೆಗೆಯುವ ಗತಿಲ್ಲ, ಯಾವುದಕ್ಕೂ ನೋಡುವವರು ಯಾರೂ ಇಲ್ಲ. ಬಿಲ್ಡರ್ ಹತ್ರ ಕೇಳಿದರೆ ಬಿಲ್ಡರ್ ಹೇಳ್ತಾರೆ ಕಾರ್ಪೊರೇಷನ್ ಇತ್ತು ಅಂತ, ಕಾರ್ಪೊರೇಷನ್ ಹತ್ರ ಕೇಳಿದರೆ ಬಿಲ್ಡರ್ ಅಂತ ಹೇಳ್ತಾರೆ. ಈಗ ಯಾರ ಹತ್ರ ನಾವು ಹೋಗಿ ಹೇಳಬೇಕು? ಇಲ್ಲಿ ಸುತ್ತಮುತ್ತಲಿನ ಅಂಗಡಿಯವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಾಸನೆಯಲ್ಲಿ ಅಲ್ಲಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಆಗಿದೆ. 4-5 ಸಲ ಕಂಪ್ಲೇಂಟ್ ಮಾಡಿ ಆಯಿತು, ಕಾರ್ಪೊರೇಟ್ರಿಗೆ ಮಾಡಿ ಆಯಿತು, MLAಗೆ ಮಾಡಿ ಆಯಿತು, MP ಗೆ ಮಾಡಿ ಆಯಿತು. ಯಾರು ಸಹ ಅದನ್ನು ಒಂದು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ. ಆದ್ದರಿಂದ ದಯಮಾಡಿ ನೀವು ಯಾವ ರೀತಿಯಾದರೂ ಯಾರೇ ಮುಖಾಂತರವಾದರೂ ಅದನ್ನು ಕ್ಲೀನ್ ಮಾಡಿ ಕೊಡಬೇಕಾಗಿ ವಿನಂತಿ.